ಬಳ್ಳಾರಿ ಜೈಲಲ್ಲಿ ದಾಸ ಈಗ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಮಾಡದ ಪಾಪಕ್ಕೆ ಪ್ರಾಯಶ್ಚಿತ್ತವೂ ಸಿಗದೆ ನೆಮ್ಮದಿಯೂ ಸಿಗದೆ ಒದ್ದಾಡ್ತಿದ್ದಾನೆ. ನಟ ದರ್ಶನ್ಗೆ ಈಗಾಗಲೇ ಪ್ರಸಾದ ಸಿಕ್ಕಾಯಿತು. ಈಗ ದರ್ಶನ್ ಕೈಗೆ ಹನುಮಾನ್ ಚಾಲೀಸ ಸಿಕ್ಕಿದೆಯಂತೆ. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ. ವನವಾಸದಲ್ಲಿರೋ ದಾಸನ ಚಾಲೀಸ, ಅಯ್ಯನ ಕೈ ಹಿಡಿತಾನ ಆಂಜನೇಯ. ಅದು ರೇಣುಕಾ ಸ್ವಾಮಿಯ ಕಗ್ಗೋಲೆ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬೆಂಗಳೂರಲ್ಲಿ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದ. ಅಷ್ಟಕ್ಕೂ ಇದೊಂದು ಕಗ್ಗೋಲೆ. ಅಷ್ಟಕ್ಕೂ ಇಲ್ಲಿ ಕೊಲೆಯ ರೂವಾರಿಗಳು ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿ ಡಿ ಬಾಸ್ ಅಂತ ಕರೆಸಿಕೊಳ್ತಿದ್ದ ದರ್ಶನ್ ಹಾಗೂ ಆತನ ಪ್ರೇಯಸಿ ಪವಿತ್ರ ಗೌಡ. ದೇವಲೋಕದಿಂದ ಇಳಿದ ಅಪ್ಸರೆ ಅನ್ನೋ ಫೀಲ್ ನಲ್ಲಿ ಇದ್ದ ಈ ಪಾಪಿ ಪವಿತ್ರಾಗೆ ರೇಣುಕಾ ಸ್ವಾಮಿ ತೋರಿಸಬಾರ್ದನ್ನ ಮೆಸೇಜ್ ಮೂಲಕ ತೋರಿಸಿದ್ದ ಅಂತ ಕೊಂದು ಮುಗಿಸಿದ್ರು. ಈಗಾಗಲೇ ಎಲ್ಲ 17 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ಇದ್ದು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವನವಾಸ ಅನುಭವಿಸುತ್ತಿದ್ದಾರೆ. ಪತಿಯನ್ನ ಬಿಡಿಸಲು ಪತ್ನಿ ವಿಜಯಲಕ್ಷ್ಮಿ ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಪ್ರಮುಖ ಶಕ್ತಿಶಾಲಿ ದೇಗುಲಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಆ ಪ್ರಸಾದವನ್ನ ಜೈಲಲ್ಲಿ ಇರುವ ದರ್ಶನ್ಗೆ ನೀಡುತ್ತಿದ್ದಾರೆ. ಆದ್ರೂ ದರ್ಶನ್ ಪೊಗರು ಮಾತ್ರ ಕಮ್ಮಿಯಾದಂತೆ ಇಲ್ಲ. ಹೀಗಾಗಿ ಪೊರ್ಕಿ ಕೈಗೆ ಹನುಮಾನ್ ಚಾಲೀಸಾ ಪುಸ್ತಕ ನೀಡಲಾಗಿದೆ. ವಿಜಯಲಕ್ಷ್ಮಿಯಿಂದ ಜೈಲಲ್ಲೇ ದರ್ಶನ್ ಮನ ಪರಿವರ್ತನೆ ಮಾಡಲು ಯತ್ನ ನಡೀತಾ ಇದೆ. ಅಪರಿಚಿತ ವ್ಯಕ್ತಿಯ ಹೆಸರಲ್ಲಿ ಹನುಮಾನ್ ಚಾಲೀಸಾ ಪುಸ್ತಕ ನೀಡಲಾಗಿದೆ. ಪುಸ್ತಕ ಬರ್ತಿದ್ದಂತೆ ಜೈಲು ಸಿಬ್ಬಂದಿ ಎಲ್ಲವನ್ನ ಪರಿಶೀಲಿಸಿ ಬಳಿಕ ದರ್ಶನ್ಗೆ ಹನುಮಾನ್ ಚಾಲೀಸಾ ಪುಸ್ತಕ ನೀಡಿದ್ದಾರೆ. ಒಟ್ನಲ್ಲಿ ದೇವರ ಪ್ರಸಾದ ಆಯಿತು. ಈಗ ಹನುಮಾನ್ ಚಾಲೀಸಾ ಪುಸ್ತಕ ದರ್ಶನ್ ಕೈ ಸೇರಿದ್ದು. ಇನ್ನಾದ್ರೂ ಪೊರ್ಕಿ ಬಾಸ್ ಸರಿಯಾಗ್ತಾನಾ ಇಲ್ಲ ಹಳೆ ಚಾಳಿಯನ್ನ ಮುಂದುವರಿಸ್ತಾನಾ ಅನ್ನೋದೇ ಸದ್ಯದ ಪ್ರಶ್ನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಿಯಲ್ ಲೈಫ್ನಲ್ಲೂ ಕೂಡ ದಾಸ ಅಹಂಕಾರದಿಂದ ಮೆರಿತಾ ಇದ್ದ. ಅದರ ಜೊತೆಗೆ ಪರಪ್ಪನ ಅಗ್ರಹಾರದಲ್ಲೂ ಕೂಡ ದೊಡ್ಡ ಮಟ್ಟದವಾಗಿ ದರ್ಬಾರ್ ಮಾಡ್ತಿದ್ದ. ಆದರೆ ಈಗ ಜೈಲಿನಿಂದ ಬಳ್ಳಾರಿ ಜೈಲಲ್ಲಿ ಮುದ್ದೆ ಬರಿತಾ ಹೊರಬರಲಾಗದೆ ಕೈಯಲ್ಲಿ ಪೊರಕೆ ಹಿಡಿದು ಸೆಲ್ ಕ್ಲೀನ್ ಮಾಡ್ತಿದ್ದಾನಂತೆ ದಾಸ. ಈ ಸಂಬಂಧಪಟ್ಟಂತೆ ವರದಿ ಇಲ್ಲಿದೆ. ಧಿಮಾಕು, ಮೈ ತುಂಬಾ ಧಿಮಾಕು. ಹೆಂಡತಿಗೆ ಹೊಡೆಯೋದು, ಹೋಟೆಲ್ ಸಿಬ್ಬಂದಿ ಮೇಲೆ ಕೈ ಮಾಡೋದು, ಪ್ರೊಡ್ಯೂಸರ್ಗೆ ಧಮಕಿ ಹಾಕೋದು, ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡೋದು. ಅಬ್ಬಬ್ಬಾ, ಈ ಕಿತ್ತೋದ್ ಕಾಟೇರನ ಧಿಮಾಕು ದೌಲತ್ತು ಒಂದಾ ಎರಡ. ಪೊರ್ಕಿ ಕೈಯಲ್ಲಿ ಪೊರಕೆ, ಕರ್ಮ ರಿಟರ್ನ್ಸ್. ಪರಪ್ಪನ ಅಗ್ರಹಾರದಲ್ಲಿ ಒಂದು ಕೈಯಲ್ಲಿ ಸಿಗರೇಟು ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ ಹಿಡ್ಕೊಂಡು ಕಾಟೇರ ಮಜಾ ಮಾಡ್ತಿದ್ದ. ಆದ್ರೆ ಬಳ್ಳಾರಿ ಜೈಲಲ್ಲಿ ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಪೊರ್ಕಿ ತನ್ನ ಟಾಯ್ಲೆಟ್ ಕ್ಲೀನ್ ಮಾಡಿದ್ದಾನೆ. ವಿಧಿ ಇಲ್ಲದೆ ತನ್ನ ಕೊಠಡಿಯ ಕಸವನ್ನ ತಾನೇ ಗುಡಿಸಿದ್ದಾನೆ. ತನ್ನ ಬಟ್ಟೆಯನ್ನ ತಾನೇ ತೊಳೆದುಕೊಂಡಿದ್ದಾನೆ. ಕಪಿಚೇಷ್ಟೆ ಬಿಟ್ಟು ಬಿಡು, ಪೊರ್ಕಿಗೆ ಖಡಕ್ ವಾರ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ಈ ಜಗ್ಗುದಾದನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಕಿರಿಕ್ ಮಾಡ್ತಿದ್ದಾನೆ. ಟಿವಿ ಬೇಕು ಅಂತ ಜೈಲು ಸಿಬ್ಬಂದಿಗೇನೆ ಆವಾಜ್ ಹಾಕಿದ್ದಾನೆ. ನಾನು ಆರೋಪಿ ಅಷ್ಟೇ ಸ್ವಾಮಿ, ಅಪರಾಧಿ ಅಲ್ಲ ಅಂತ ದರ್ಪ ಮೆರೆದಿದ್ದಾನೆ. ವಿಷಯ ಗೊತ್ತಾಗಿ ಕಪಿಚೇಷ್ಟೆ ಮಾಡಬೇಡ ಅಂತ ಕಾರಾಗೃಹ ಅಧಿಕಾರಿಗಳು ದರ್ಶನ್ಗೆ ವಾರ್ನ್ ಮಾಡಿದ್ದಾರೆ. ಇರೋ ಅಷ್ಟು ದಿನ ಜೈಲು ನಿಯಮ ಪಾಲಿಸು. ನೀನಿರೋದು ಜೈಲಲ್ಲಿ, ಇರೋ ಅಷ್ಟು ದಿನ ಜೈಲು ನಿಯಮ ಫಾಲೋ ಮಾಡು. ನೀನು ಮಾಧ್ಯಮಗಳಿಗೆ ಅಸಭ್ಯ ಸನ್ನೆ ಮಾಡಿದಾಗ ನಿಮ್ಮ ಜೊತೆ ಜೈಲು ಸಿಬ್ಬಂದಿ ಇದ್ರು. ನೀನು ಮಾಡಿರೋ ಅವಾಂತರದಿಂದ ಜೈಲಧಿಕಾರಿಗಳಿಗೂ ಅವಮಾನ. ಸುಖ ಸುಮ್ನೆ ಕಿರಿಕ್ ಮಾಡಬೇಡ ಅಂತ ಅಧಿಕಾರಿಗಳು ದರ್ಶನ್ ಕೊಬ್ಬು ಇಳಿಸಿದ್ದಾರೆ. ತುಂಬಾ ದುಡ್ಡು, ಬೆನ್ನ ಹಿಂದೆ 4 ಜನ ಅಭಿಮಾನಿಗಳಿದ್ರೆ ಈ ಕೊಳಕು ಕಾಟೇರ ಏನ್ ಮಾಡಿದ್ರೂ ನಡೆಯುತ್ತೆ ಅನ್ಕೊಂಡಿದ್ದಾನೆ. ಆದ್ರೆ ಕಾನೂನಿನ ಮುಂದೆ ಈ ಪೊರ್ಕಿ ಆಟ ಏನೂ ನಡೆಯಲ್ಲ ಅಂತ ಇನ್ನೂ ಕೆಲವೇ ದಿನಗಳಲ್ಲಿ ಈ ಡೆವಿಲ್ಗೆ ಗೊತ್ತಾಗುತ್ತೆ.
ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪೊರ್ಕಿ ಜೈಲಿಗೆ ಹೋಗೋಕ್ಕೂ ಮುಂಚೆ ಆಗಲಿ, ಜೈಲಿಗೆ ಹೋದ್ಮೇಲಾಗಲಿ ಆತನ ಅತಿರೇಕದ ವರ್ತನೆಯಂತೂ ಕಮ್ಮಿ ಆಗಿಲ್ಲ. ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಒಬ್ಬನೇ ಇರೋದ್ರಿಂದ ಒಂದು ಎಮೋಷನಲ್ ಸಾಂಗನ್ನು ನಟ ದರ್ಶನ್ ಹಾಡ್ಕೊಂಡಿದ್ದಾನಂತೆ. ಈ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ ನೋಡಿ. ರೇಣುಕಾ ಸ್ವಾಮಿಗೆ ಭೂಮಿ ಮೇಲೆಯೇ ನರಕ ದರ್ಶನ ಮಾಡಿಸಿದ್ದ ಡಿ ಗ್ಯಾಂಗ್ನ ಕ್ರೌರ್ಯ ಅಷ್ಟಿಷ್ಟಲ್ಲ. ಹಿಂಸೆಗೆ ರೇಣುಕಾ ಸ್ವಾಮಿ ವಿಲವಿಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟಿದ್ದ. ಇಷ್ಟೆಲ್ಲ ಆದ್ಮೇಲೆ ದುರಹಂಕಾರಿ ದಾಸ ಜೈಲಲ್ಲಿ ದುರ್ವರ್ತನೆ ತೋರಿ ಜೈಲಾಧಿಕಾರಿಗಳಿಂದ ವಾರ್ ಮಾಡಿಸಿಕೊಂಡಿದ್ದ. ಒಂಟಿತನ, ನೆಮ್ಮದಿ ಇಲ್ಲದೆ ಕಂಗೆಟ್ಟ ದರ್ಶನ್ ಸೆಲ್ನಲ್ಲಿ ಹಾಡು ಹೇಳುತ್ತಾ ಪೊರ್ಕಿ ಭಾವುಕ ಮಾಡಿತುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದಾಸ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ. ಸೆರೆಮನೆಯಲ್ಲಿ ದರ್ಶನ್ಗೆ ಒಂಟಿತನ ಕಾಡುತ್ತಿದೆ. ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ. ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಹೇಳ್ತಿದ್ದಾನಂತೆ. ಒಂಟಿತನ ಕಳೆಯಲು ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಹಾಡು, ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು, ನೀನಿಲ್ಲ ನಿನ್ನವರಿಲ್ಲ, ನಿನ್ನ ನೆರಳೆ ನಿನಗಿಲ್ಲ ಅನ್ನೋ ಸಾಂಗ್ ಹೇಳ್ತಾ ದರ್ಶನ್ ಭಾವುಕನಾಗ್ತಿದ್ದಾನಂತೆ. ಇನ್ನು ಕೆಲವೊಮ್ಮೆ ಡ್ಯಾನ್ಸ್ ಮಾಡಿ ದಾಸ ಒಂಟಿತನ ಕಳೆಯುತ್ತಿದ್ದಾನಂತೆ. ಮಾತನಾಡಲು ಬೇರೆ ಕೈದಿಗಳಿಲ್ಲ. ಜೈಲು ಸಿಬ್ಬಂದಿ ಹೆಚ್ಚು ಮಾತಾಡಲ್ಲ. ಒಂಟಿತನದಿಂದಲೇ ದರ್ಶನ್ ಹೆಚ್ಚು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪರಪ್ಪನ ಅಗ್ರಹಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಆಡಿದ್ದೇ ಆಟ ಅನ್ನುವಂತಾಗಿದೆ. ಈತನ ಹದ್ದು ಮೀರುವ ಈ ವರ್ತನೆ ಹಿಂದೆ ಇರುವಂತ ಆ ಪ್ರಭಾವಿ ನಾಯಕ ಯಾರು ಗೊತ್ತಾ? ಈ ಸ್ಟೋರಿ ನೋಡಿ. ರಾಜಾತಿಥ್ಯ. ಪರಪ್ಪನ ಅಗ್ರಹಾರ ಜೈಲಲ್ಲೇ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ. ಅದು ಕೂಡ ಈ ರಾಜಾತಿಥ್ಯಕ್ಕೆ ಕಾರಣ ವಿಲ್ಸನ್ ಗಾರ್ಡನ್ ನಾಗ. ಜೈಲಲ್ಲೇ ಇದ್ದು ಎಲ್ಲವನ್ನ ಮೇಂಟೈನ್ ಮಾಡ್ತಿದ್ದ ಈ ನಟೋರಿಯಸ್ ಲಿಂಕ್ ಒಂದೊಂದಾಗೆ ಬಯಲಾಗ್ತಿದೆ. ರೌಡಿ ನಾಗನಿಗೆ ಜೈಲಲ್ಲೇ ಪ್ರಭಾವಿಗಳ ಸಾಥ್. ಹಿರಿಯ ಅಧಿಕಾರಿಗೆ ನಾಗನಿಂದ ಮಾಮೂಲು.